श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ನಿಷ್ಠೆಯಿಂದ ದೀಕ್ಷೆ ವಹಿಸಿದರೆ ಅವನು ದೇವಶಕ್ತಿಯ ಪವಿತ್ರತೆಯನ್ನು ತಿಳಿಯಬಹುದು. ಜನರಿಗೆ ದೇವರ ಕೃಪೆ ಬೇಕು. ಅವರು ದೀಕ್ಷೆ ಮಾಡಬೇಕು. ಧ್ಯಾನ ಶಕ್ತಿಯಿಂದ ಧ್ಯಾನಾಸಕ್ತನಾಗಿದ್ದಾಗ ನೀನು ಈಶ್ವರನ ವಾಣಿಯನ್ನು ಕೇಳಬಹುದು. ದೇವನು ಸತ್ಯಸ್ವರೂಪ. ಯಾರು ಸತ್ಯಸ್ವರೂಪರಾಗ ಬಯಸುವರೋ ಅವರು ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನವಾಗಬೇಕು. 40 ದಿನಗಳ ದೀಕ್ಷೆ ಮಾಡಿದರೆ ದೇವರ ದಿವ್ಯ ಶಕ್ತಿ ಏನೆಂದು ತಿಳಿಯಬಹುದು. ದೀಕ್ಷಾ ಬದ್ಧನಾದಾಗ ಅವನು ನಿರಂತರವಾಗಿ ದೇವರ ನಾಮವನ್ನು ಭಾವನೆಯಿಂದ ಸ್ಮರಿಸುತ್ತಲೇ ಇರಬೇಕು. ದೃಢ ಚಿತ್ತದಿಂದ ನಾನು ಸ್ಮರಣೆ ಮಾಡಿದರೆ ಅಂತಹವನ ಹೃದಯ ಪವಿತ್ರವಾಗುವುದಲ್ಲದೆ ವಾಕ್ಶುದ್ಧಿ ಹೊಂದಿ ದೇವರ ದಯೆ ಪಡೆಯುತ್ತಾನೆ. ದೀಕ್ಷಾ ಕಾಲದಲ್ಲಿ ಎಡರು ತೊಡರುಗಳು ಒದಗಿದರು ಅವನು ದೇವರಲ್ಲಿ ಶ್ರದ್ಧೆಯಿಂದಿದ್ದರೆ ಅವನಲ್ಲಿ ದಿವ್ಯ ಭಾವನೆ ಹೊರಡುತ್ತದೆ. ನಿರ್ಮೋಹ ಮತ್ತು ಶುದ್ಧನಾಗಬೇಕಾದರೆ ಅವನಿಗೆ ಶಾಸ್ತ್ರಗಳಲ್ಲಿ ಮತ್ತು ಗುರುವಿನ ಬೋಧನೆಯಲ್ಲಿ ನಂಬಿಕೆ ಇರಬೇಕು. ಯಾರು ದೇವರ ಕೆಲಸ ಮಾಡುತ್ತಾರೆಯೋ ಅವರು ದೇವರ ಕೃಪೆ ಪಡೆದು ದೊಡ್ಡ ಬೋಧಕರಾಗುತ್ತಾರೆ. ದೇವರು ಎಲ್ಲೆಲ್ಲೋ ಇಲ್ಲ, ಅವನು ಸರ್ವವ್ಯಾಪಿ. ಭಕ್ತಿಯಿಂದ ಅವನನ್ನು ಪ್ರಾರ್ಥಿಸಿದರೆ ಅವನು ನಿನ್ನಲ್ಲಿಯೇ ಇದ್ದಾನೆ. ಯಾರು ಅವನ ಆತ್ಮವನ್ನೇ ವಿಶ್ಲೇಷಣೆ ಮಾಡುತ್ತಾನೋ ಅವನು ದೇವರನ್ನು ತನ್ನಲ್ಲಿ ಮತ್ತು ಎಲ್ಲರಲ್ಲಿಯೂ ಅರಿಯುತ್ತಾನೆ. ಜೈ ಸಾಯಿರಾಮ್.